ಇವರು ಡಿಂಗಾಂಗ್ ಮಾಡಿ ಸೇರನ್ನು ಬಿಟ್ಟಿದ್ದಾರೆ. ಲಾಂಗ್ ಆನ್ ನಲ್ಲಿ ಆಡಿದ್ದಾರೆ. 1 ರನ್. ಉತ್ತಮವಾಗಿ ಆಡಿದ್ದಾರೆ ಮೇಡಮ್. ಮಿಡ್ ವಿಕೆಟ್ ಅಲ್ಲಿ 6 ರನ್ಗಳು ಉತ್ತಮ ತಂಡಕ್ಕೆ. ಮತ್ತೊಂದು ಡಾಟ್ ಬಾಲ್. ಉತ್ತಮ ಕೊನೆಯ ಎಸೆತ. ಓವರ್ ಮುಕ್ತಾಯ. ಅಂತಿಮ ಘಟ್ಟದ ಪಂದ್ಯ ಮುಂದುವರಲಿದೆ. ಮುಂಬೈ ವರ್ಸಸ್ ಎಸಿಟಿ. ಕ್ಯಾಪ್ಟನ್ ಎಸಿಟಿ ಅವರು ಕ್ಯಾಪ್ಟನ್ಗಳು ಇಲ್ಲಿ ಬರಬೇಕು. ಎರಡೂ ತಂಡಗಳ ಕ್ಯಾಪ್ಟನ್ಗಳಾದಂತ ಕಳೆದ 2 ಬಾರಿ ಚಾಂಪಿಯನ್ಗಳಾದಂತಹ ಎಸಿಟಿ ಅವರು ಈಗಲೂ ಫೈನಲ್ ಅಲ್ಲಿದ್ದಾರೆ. ಹ್ಯಾಟ್ರಿಕ್ ಗೆಲ್ಲುವ ಸಾಧನೆ ಮಾಡಬೇಕು. बच्चा खेल देंगे. ಸರ್ ಹಿಂದೆ ಬನ್ನಿ ಸ್ವಲ್ಪ ನಾವು ಇಟ್ಕೊಂಡು ಹೊಡಿ ಹಿತರಕ್ಷಣಾ ಸಮಿತಿ ರಂಜಾನ್ ಪ್ರೀಮಿಯರ್ ಲೀಗ್ 10ನೇ ವಾರ್ಷಿಕೋತ್ಸವವನ್ನು ಈ ಕ್ರೀಡಾಂಗಣದಲ್ಲಿ ಏರ್ಪಡಿಸುವ ಮೂಲಕ ತನ್ನ ಭಾವೈಕ್ಯತೆಯನ್ನು ಮೆರೆದಿದೆ. ಅದಕ್ಕೆ ಈ ಕ್ಷೇತ್ರದ ಹಾಗೂ ಸುತ್ತಮುತ್ತಲಿನ ಜನತೆಯ ಪರವಾಗಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 1 ತಿಂಗಳಿಂದ ಈ ಕ್ರೀಡಾಂಗಣದಲ್ಲಿ ಸತತವಾಗಿ ಕ್ರೀಡೆಗಳನ್ನು ನಡೆಸುವುದರ ಮೂಲಕ ಅದರಲ್ಲೂ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಕ್ರಿಕೆಟ್ ಒಂದು ಅತ್ಯುತ್ತಮ ಆಟ ಅನ್ನೋದು ಜಗದ್ವಿಖ್ಯಾತವಾದಂಥದ್ದು. ಅಂಥ ಕ್ರೀಡೆಗಳನ್ನು ಭಾವೈಕ್ಯತೆ ಮೂಲಕ ಅದು ರಂಜಾನ್ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಮತಭೇದವಿಲ್ಲದೆ ಸಂಯಮದಿಂದ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅಂಥ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಅದರಲ್ಲೂ ಈ ಸಂಘಟನೆ ಮಾಡಿರ್ತಕ್ಕಂಥ ರಮೇಶ್ ಬಾಬು ಅವರಿಗೆ, ಅಶೋಕ್ ಬಾಬು ಅವರಿಗೆ ನಾನು ನಿಜವಾಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈ ಕ್ಷೇತ್ರದ ಜನತೆ ಅವರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಅವರು ಯಾರು ಸಹಾಯ ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಅವರು ಸ್ವಯಂವಾಗಿ ನಿಂತ್ಕೊಂಡು ಈ ಪ್ರೋತ್ಸಾಹವನ್ನು ಮಾಡಿ ಈ ಕ್ರೀಡೆಯನ್ನು ಏರ್ಪಡಿಸ್ತಾರೆ. 1 ತಿಂಗಳ ಕಾಲ, ಅದು 1 ದಿವಸ ಅಲ್ಲ, 1 ತಿಂಗಳ ಕಾಲದ ಸಮಯ ಶ್ರಮ ಪಡೋದೆಂದು ಹುಡುಗಾಟದ ಕೆಲಸ ಅಲ್ಲ. ಅಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥವರು. ಅದರಲ್ಲೂ ಈ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ವೆಂಕಟಮುನಿಯವರು ಶ್ರೀನಿವಾಸ್ ಅವರು ಕೂಡ ಅಷ್ಟೇ ಉತ್ಸಾಹದಿಂದ ತಮ್ಮ ಕೆಲಸವನ್ನು ತೊಡಗಿಸಿಕೊಂಡು ಇಲ್ಲಿ ಆಟವನ್ನು ಆಡಿಸಿದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಕೆಲಸಗಳು ಸದಾಕಾಲ ಹೀಗೆ ಮುಂದುವರಿಬೇಕು. ಏಕೆಂದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಮೂಡಬೇಕಾದರೆ ಇಂಥ ಕ್ರೀಡೆಗಳು ಬಹಳ ಅಗತ್ಯ ಸಮಾಜದಲ್ಲಿ. ಏಕೆಂದರೆ ಕ್ರೀಡೆಗಳ ಮೂಲಕ ನಾವು ಒಂದಾಗಿದ್ದೇವೆ, ಒಟ್ಟಿಗೆ ಇದ್ದೇವೆ ಅನ್ನೋ ಒಂದು ಸಂದೇಶವನ್ನು ಸಾರೋದಕ್ಕೆ ಕ್ರೀಡೆಗಳು ಅತ್ಯುತ್ತಮ ಒಂದು ಸಾಧನ. ಅಂತ ಒಂದು ಕೆಲಸವನ್ನು ಈ ಸಂಸ್ಥೆ ಮಾಡಿದೆ. ಹಾಗಾಗಿ ನಿಜವಾಗ ಕೂಡ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ.
ಕ್ರೀಡೆ ಅನ್ನೋದು ಕೇವಲ ಒಂದು ಮನರಂಜನೆಗೆ ಅಥವಾ ಮಾನಸಿಕ ದೈಹಿಕ ಸುಖಕ್ಕೋಸ್ಕರ ಆಗಲಿ ಅಥವಾ ನನ್ನ ಶ್ರಮಕ್ಕೋಸ್ಕರ ಅಲ್ಲ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ಒಂದು ಅಸ್ತ್ರವಾಗಿ ಬಳಸ್ಕೊಂಡಿರೋದಕ್ಕಾಗಿ ನಿಜವಾಗ ಕೂಡ ನಾವು ಮೆಚ್ಚತಕ್ಕಂಥದ್ದು. ಹಾಗಾಗಿ ಈ ಕೆಲಸ ಇನ್ನು ಮುಂದೆಯೂ ಕೂಡ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ. ಈ ಕ್ಷೇತ್ರದಲ್ಲದೆ ರಾಜ್ಯಾದ್ಯಂತ ಹಾಗೂ ಎಲ್ಲ ವರ್ಗಗಳಲ್ಲಿಯೂ ಎಲ್ಲ ವಾರ್ಡ್ಗಳಲ್ಲಿಯೂ ಮಾಡುವ ಮೂಲಕ ಒಂದು ಸಮಾಜಕ್ಕೆ ಸಂದೇಶವನ್ನು ಸಾರಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಸತತ 5 ವರ್ಷಗಳಿಂದ ಈ ರಂಜಾನ್ ಟೂರ್ನಮೆಂಟ್ ವೈಟ್ಫೀಲ್ಡಲ್ಲಿ ಬಂದು ಆಡ್ತಾ ಇದ್ದೀನಿ. ಈ ಟೂರ್ನಮೆಂಟನ್ನ ಉದ್ದೇಶ ಏನಂದರೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಜಾತಿ ಭೇದ ಭಾವ ಇಲ್ಲದಂಗೆ ಎಲ್ಲರೂ ಒಗ್ಗಟ್ಟಾಗಿ ಆಡ್ತೀರಿ. ಮತ್ತು ಕ್ಯಾಪ್ಟನ್ಗಳಾಗಲಿ ಯಾರನ್ನ ಆಗಲಿ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಎಲ್ಲರೂ ಸ್ಪಾನ್ಸರ್ಗೆ ಹಿಡ್ದು ಎಲ್ಲ ಟಿ ಶರ್ಟ್ಸ್ ಹಾಕಿ ಬರ್ತಾರೆ. ಅದೇ ಖುಷಿ ಆಗುತ್ತೆ. ಈ ರಂಜಾನ್ಗೆ ಖುಷಿ ಆಗುತ್ತೆ ಇದೊಂದು ಟೂರ್ನಮೆಂಟ್ ಆಡ್ಸೋದಕ್ಕೋಸ್ಕರ. ಮಾನವ ಹಕ್ಕು ಈ ಕ್ರೀಡೆಯನ್ನು ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಪ್ರೋತ್ಸಾಹ ನೀಡಿದಂಥ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಸದಸ್ಯರು ಪ್ರೇರಣೆ. ಇದು ರಂಜಾನ್ ಪವಿತ್ರವಾದ ತಿಂಗಳಿರೋದ್ರಿಂದ, ಹಬ್ಬ ಇರೋದ್ರಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡ್ಕೊಂಡು ಬರ್ತೀವಿ. ಇದು ಬಂದು 10ನೇ ವರ್ಷ ಆಗಿರುತ್ತೆ. 10ನೇ ವರ್ಷದ್ದು ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಕಲ್ಪನೆ ಇತ್ತು ನಮಗೆ. ಇಲ್ಲಿ ಸುಮಾರು ಒಂದು 12 ಟೀಮ್ಗಳು ಬರ್ತವೆ. ಈ ಕ್ಷೇತ್ರದಲ್ಲಿ ಇರುವಂಥವ್ರೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಕ್ರೀಡೆ ಅಂತ ಬಂದಾಗ ಎಲ್ಲ ಒಕ್ಕೂಟದಿಂದ ಬಂದು ಒಳ್ಳೆ ಮನೋಭಾವದಿಂದ ಬಂದು ತಮ್ಮದೇ ಮೂಲಕ ಆಚರಣೆ ಮಾಡಿ ಒಂದು ಸಂದೇಶವನ್ನು ಕಳಿಸ್ತಿದೆ ಎಲ್ರಿಗೂ. ನಾವೆಲ್ಲರೂ ಒಂದು, ನಮ್ಮಲ್ಲಿ ಬೇರೆ ಭಾವನೆಗಳು ಏನೂ ಇಲ್ಲ ಅಂತ ಒಗ್ಗೂಡಿಕೊಂಡು ಮಾಡ್ತಿದ್ದಾರೆ. ಸತತವಾಗಿ ನಡ್ಕೊಂಡ್ಬಂದು ಯಾವುದೇ ಒಂದು ತೊಂದರೆಗಳು ಏನೂ ಇಲ್ದಲೆ ಇವತ್ತಿಗೆ ಒಂದು 10ನೇ ವಾರ್ಷಿಕ ಉತ್ಸವ ನಡೀತಿದೆ. 10ನೇ ವರ್ಷ ನಡೆದಿದೆ. ಇದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ಮತ್ತು ಇಲ್ಲಿರುವಂಥ ಸಹಾಟಗಾರರು ನಮ್ಮಲ್ಲಿ ಹೇಳ್ಕೊಂಡಿದ್ರು ಮತ್ತು ನಾವು ಯೋಚನೆ ಮಾಡಿದ್ವಿ. ಹಾಗಾಗಿ ಇದು ಒಂದು ಮಾನವ ಹಕ್ಕುಗಳ ಕಡೆಯಿಂದ ಒಂದು ಮಾಡಿಸೋಣ, ನಮ್ಮ ಒಕ್ಕೂಟ ಕಡೆಯಿಂದ ಮಾಡಿಸೋಣ ಅಂತ ಯೋಚನೆ ಮಾಡಿ ಒಂದು ತಿಂಗಳ ಕಾಲ